ಹಂತದಲ್ಲಿ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಅದರಲ್ಲಿ ಅಪ್ರೂವಲ್ ಆಗಿದೆ. ಅದಾದ ನಂತರ ಬೊಮ್ಮಾಯಿಯವರು ಮಾಡಿದಂಥ ಇದನ್ನು ಈಗ ನಮ್ಮ ಶಾಸಕರು ಅದನ್ನು ಮಾಡ್ತಾ ಇದ್ದಾರೆ ಕೆಲಸನ. ರೈತರ ಪರವಾಗಿ ನಿಲ್ಲುವಂಥ ಪಕ್ಷ ಏನಾದರೂ ಇದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ. ಬೇರೆ ಇನ್ನೊಬ್ಬರ ಮಕ್ಕಳಿಗೆ ಕೆಸರಿಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಶಾಸಕರು, ನಿಮ್ಮ ಬಗ್ಗೆ ಗೌರವ ಇದೆ. ನಾನು ನಿಮ್ಗೆ ಯಾವುದೇ ಫೋನ್ ಮಾಡಿಲ್ಲ. ಕೊಡೋದಾದರೆ ಶುದ್ಧ ಕುಡಿಯೋ ನೀರನ್ನು ಕೊಡಿ, ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ ನಿಜ. ಮೂರನೇ ಹಂತದಲ್ಲಿ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಅದರಲ್ಲಿ ಅಪ್ರೂವಲ್ ಆಗಿದೆ. ನಾವು ಅದಕ್ಕೆ ಯಾವುದೇ ವಿರೋಧ ಇಲ್ಲ. ಯಾವುದೋ ಇವತ್ತು ವೃಷಭಾವತಿ ನದಿಯನ್ನು ಮೂರನೇ ಹಂತದಲ್ಲಿ ಸಂಸ್ಕರಣೆ ಮಾಡಿ ತರೋದ್ರಲ್ಲಿ ನಮ್ದು ಯಾವುದೇ ಅಡಚಣೆ ಇಲ್ಲ. ಅದಕ್ಕೂ ಮುಂಚಿತವಾಗಿ ನಮ್ಮದೇ ಭಾರತೀಯ ಜನತಾ ಪಕ್ಷ ಇದ್ದಾಗ ಅವತ್ತಿನ ದಿನ ನಮ್ಮ ಇವತ್ತು ಮಾಜಿ ಶಾಸಕರಾದ ಎಂ.ಇ. ನಾಗರಾಜ್ ಅವರು ಶಾಸಕರಿದ್ರು. ಹೇಮಾವತಿ ನದಿಯನ್ನು ಮಣ್ಣೆ, ಮದಗ, ತ್ಯಾಮಗೊಂಡ್ಲು, ನೆಲಮಂಗಲ ಕೆರೆಗಳಿಗೆ ನೀರು ತುಂಬಿಸಬೇಕು, ಕುಡಿಯೋ ನೀರನ್ನು ಕೊಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿ ಅದನ್ನು ಸರ್ಕಾರದಿಂದ ಅಪ್ರೂವಲ್ ತಂತು. ಸರ್ಕಾರ ಬದಲಾವಣೆ ಆದಾಗ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಅದನ್ನೆಲ್ಲ ಮೂಲೆ ಗುಂಪು ಮಾಡಿದ್ರು. ಇವತ್ತಿನವರೆಗೆ ಅದನ್ನ ಯಾರೂ ಚಕಾರವನ್ನೇ ಎತ್ತಿಲ್ಲ, ಅದನ್ನು ಕೈ ಬಿಟ್ಟರು. ಅದಾದ ನಂತರ ಬೊಮ್ಮಾಯಿಯವರು ಮಾಡಿದಂಥ ಇದನ್ನು ಈಗ ನಮ್ಮ ಶಾಸಕರು ಅದನ್ನು ಮಾಡ್ತಾ ಇದ್ದಾರೆ ಕೆಲಸನ. ಬಟ್ ಮೂರನೇ ಹಂತದಲ್ಲಿ ನೀರು ಕೊಡಲಿ, ಒಳ್ಳೆ ಶುದ್ಧ ಕುಡಿಯೋ ನೀರನ್ನು ಕೊಡಲಿ ಅನ್ನೋ ಉದ್ದೇಶ ನಮ್ದು ಅಷ್ಟೇ ಹೊರತು ಬೇರೆ ಏನಿಲ್ಲ. ಭಾರತೀಯ ಜನತಾ ಪಕ್ಷ ಯಾವುದೇ ದುರುದ್ದೇಶವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ನಿಲ್ಲುವಂಥ ಪಕ್ಷ ಏನಾದರೂ ಇದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ. ಅವತ್ತು ರೈತರನ್ನ ಗಮನದಲ್ಲಿ ಇಟ್ಕೊಂಡೇ ವೃಷಭಾವತಿ ನೀರನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂಥ ಪ್ರಾಜೆಕ್ಟ್ ಇದು. ಇವತ್ತು ಮೊನ್ನೆ ಶಾಸಕರು ಯಾವುದೋ ಒಂದು ಇದರಲ್ಲಿ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಜಿಲ್ಲಾ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರು ಮತ್ತು ಜನತಾದಳದ ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮುಖಾಂತರ ಹೇಳಿದ್ದಾರೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ, ಒಳ್ಳೆ ಕೆಲಸ ಮಾಡಲಿ. ಅವರೊಬ್ಬರು ಕಾಂಗ್ರೆಸ್ಸಿನ ಶಾಸಕರಲ್ಲ, ಈ ನೆಲಮಂಗಲದ ಶಾಸಕರು ಅಂತೇಳಿ ನಾವು ಒಪ್ತೀವಿ. ಆದರೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ, ಅವ್ರ ಜೊತೆಯಲ್ಲೂ ನಿಲ್ತೀವಿ. ಆದರೆ ಯಾವುದೋ ಒಂದು ಬೇಡದ ಎಳೆತಂದು ಮೈ ಮೇಲೆ ಹಾಕಿ ಅಥವಾ ಬೇರೆ ಇನ್ನೊಬ್ಬರ ಮಕ್ಕಳಿಗೆ ಕೆಸರಿಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಶಾಸಕರು, ನಿಮ್ಮ ಬಗ್ಗೆ ಗೌರವ ಇದೆ. ನಾನು ನಿಮ್ಗೆ ಯಾವುದೇ ಫೋನ್ ಮಾಡಿಲ್ಲ, ಮತ್ತು ಯಾವತ್ತೂ ನಾನು ವೃಷಭಾವತಿ ಬಗ್ಗೆ ನೀವು ಮಾತಾಡಿಲ್ಲ. ಕಳೆದ ಕೆಂಪೇಗೌಡ ಜಯಂತಿ ದಿವಸ ತಮ್ಮನ್ನು ಸಾರ್ವಜನಿಕವಾಗಿ ಕೆಂಪೇಗೌಡರ ಜಯಂತಿ ವೇದಿಕೆಯಲ್ಲೇ ನಿಮಗೆ ಒಂದು ಅಪೀಲ್ ಮಾಡಿರೋದನ್ನು ಬಿಟ್ಟರೆ ನಿಮ್ಮ ಹತ್ರ ಯಾವುದೇ ನೀರಾವರಿ ಬಗ್ಗೆ ಮಾತಾಡಿಲ್ಲ. ಕೊಡೋದಾದರೆ ಶುದ್ಧ ಕುಡಿಯೋ ನೀರನ್ನು ಕೊಡಿ, ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ ನಿಜ. ಆದರೆ ಅದಾದಮೇಲೆ ಯಾವುದೇ ಫೋನಲ್ಲಿ ಮಾತಾಡಿಲ್ಲ. ಅದು ಯಾಕೆ ನನ್ನ ಹೆಸರನ್ನು ಹೇಳ್ತಂದು ಅಂತ ಗೊತ್ತಿಲ್ಲ. ಬಟ್ ಇಂಥ ವಿಚಾರಗಳನ್ನು ಹೇಳಬೇಕಾದ್ರೆ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗ್ತದೆ. ನಾವು ಒಂದು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ದಯವಿಟ್ಟು ಈ ಥರ ಹೇಳಿಕೆ ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ. ನೀವು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸವನ್ನು ಮಾಡಿ, ರೈತರ ಪರ ಕೆಲಸ ಮಾಡಿ, ನೊಂದಂಥ ದೀನ ದಲಿತರ ಬಗ್ಗೆ ಕೆಲಸ ಮಾಡಿ, ನಮ್ಮ ಅಭಿನಂದನೆ ಇದೆ. ಆದರೆ ಈ ಥರ ಎಲ್ಲ ನಮ್ಮ ಹೆಸರನ್ನು ಹೇಳ್ತಂದು ಸುಳ್ಳು ಹೇಳಿಕೆಯನ್ನು ದಯವಿಟ್ಟು ಕೊಡಬೇಡಿ. ನಿಮ್ಮಲ್ಲಿ ಇದೊಂದು ಮನವಿ ಇದೆ. ಮತ್ತು ಇನ್ನು ಮುಂದಕ್ಕೆ ಏನಾದರೂ ಈ ಥರದ್ದೇನೋ ಸುಳ್ಳು ಹೇಳಿಕೆ ಕೊಡೋದಾದರೆ ನಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಶಾಸಕರಿಗೆ ಈ ಮುಖಾಂತರ ಹೆಚ್ಚಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸಂಸ್ಕರಣೆ ಮಾಡಿಬಿಡೋದಕ್ಕೆ ಬಿಜೆಪಿ ಒಪ್ಪಿಗೆ ಇಲ್ಲ. ಮೂರನೇ ಹಂತದ ಸಂಸ್ಕರಣೆ ಆಗಬೇಕು, ಅದಕ್ಕೆ ನಾವು ಒಪ್ಕೊಳ್ತೀವಿ. ನಮ್ಮದೇ ಸರ್ಕಾರ ಅಪ್ರೂವಲ್ ಮಾಡಿದೆ. ಬಟ್ ಇವತ್ತು ಎರಡನೇ ಹಂತದಲ್ಲೇ ಬಿಡ್ತಾವ್ರೆ. ಮೂರನೇ ಹಂತ ಮಾಡೋದಾದ್ರೆ ಮಾತ್ರ ಒಪ್ಪಿಗೆ ಇದೆ. ಎರಡನೇ ಹಂತದಲ್ಲಿ ನಾವು ಒಪ್ಪೋದಿಲ್ಲ. ಒಳ್ಳೆ ನೀರನ್ನು ಕೊಡಿ. ಆ ಕೆಮಿಕಲ್ ತೆಗಿಲಿಕ್ಕಿಲ್ಲ. ಅದರಲ್ಲಿರ್ತಕ್ಕಂಥ ಕಂಟೆಂಟ್ಸ್ ಏನಿದೆ, ಐರನ್ ಕಂಟೆಂಟ್ಸು, ಕೆಮಿಕಲ್ ಕಂಟೆಂಟ್ಸನ್ನು ತೆಗೆಯುವಂಥದ್ದು ಆಗೋದಿಲ್ಲ. ಎರಡನೇ ಹಂತದ ನೋಡಿದ್ವಿ, ಆ ಸ್ಮೆಲ್ ಕೂಡ ನಾವು ತಡೆಯಲಿಕ್ಕಾಗಲಿಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ಕುಡಿದಂಥವು ಅಲ್ಲಿ ನೋಡಿದ್ವಿ. ಇವತ್ತು ಹಿಂದೆ ಕೋಲಾರಲ್ಲಿ ಇದೇ ರಮೇಶ್ ಕುಮಾರ್ ಅವರು ತುಂಬಾ ಹೋರಾಟ ಮಾಡಿ ತನ್ನ ಇದಕ್ಕೆ ಕಾನ್ಸ್ಟಿಟ್ಯೂನ್ಸಿಗೆ ನೀರನ್ನು ಬಿಡಿಸ್ಕೊಂಡ್ರು. ಇವತ್ತು ಅವ್ರ ಪರಿಸ್ಥಿತಿ ಏನು ಅಂತ ಅವ್ರ ಬಾಯಿಂದ ಕೇಳಿದ್ದೀರಿ. ಅವರು ಮೀಡಿಯಾದಲ್ಲೆಲ್ಲ ಹೇಳಿದ್ದಾರೆ. ಅದನ್ನೊಂದು ಸರಿ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. 100% ಇವರು ಶುರು ಮಾಡಲಿ. ನಮ್ಮ ರಾಜ್ಯದವರು, ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ತೀವಿ, ಚರ್ಚೆ ತಗೊಳ್ಳಿಕ್ಕೆ ಹೇಳ್ತೀವಿ. ಸರ್, ಈಗ ಶಾಸಕರವತ್ತು ಹೇಳಿದ್ದು ಕೋಲಾರದಲ್ಲಿ ಬಿಜೆಪಿ ಶಾಸಕರು ಮತ್ತೆ ಅಲ್ಲಿನ ಜಿಲ್ಲಾಧ್ಯಕ್ಷರು, ಜೆಡಿಎಸ್ ಅಧ್ಯಕ್ಷರು ಈ ರೀತಿ ನನಗೆ ಕರೆ ಮಾಡಿ ಹೇಳಿದ್ರು ಅಂತ. ನೀವ್ಯಾಕೆ ಸರ್ ಹೆಗ್ಲು ಮುಟ್ಟು ನೋಡ್ಕೊಂಡ್ರ ಅಂತ? ಅಲ್ಲಲ್ಲ, ಅವ್ರು ಹೇಳ್ತಾ ಇರೋದು ನೆಲಮಂಗಲದಲ್ಲಿ ನನಗೆ ಜಿಲ್ಲಾಧ್ಯಕ್ಷರು ನಾನು ಹೆಸರನ್ನು ಹೇಳಕ್ ಬಯಸಲ್ಲ ಅಂತ ಹೇಳಿದ್ರು. ಜನತಾದಳದ ಅಧ್ಯಕ್ಷರು ಅಂತ ಹೇಳಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಅಂತ ಹೇಳಿಲ್ಲ. ಕೋಲಾರದ ವಿಚಾರವಾಗಿ ಅದನ್ನು ಕ್ಲಾರಿಫೈ ಮಾಡಿ ಅವರು ಇವತ್ತು ಕ್ಲಾರಿಫೈ ಮಾಡಿದ್ದೆ ಕೇಳ್ತೀವಿ ಅವ್ರಿಗೆ. ಬಿಜೆಪಿ ಕೆಲವು ನಾಯಕರುಗಳು ಮತ್ತೆ ಜಿಲ್ಲಾಧ್ಯಕ್ಷರುಗಳು ಅಂತ ಹೇಳಿದ್ರು. ಹೌದು, ನಾನು ನಮ್ಮ ಜಿಲ್ಲೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಅಂತ ಹೇಳಿ ನಾವೇ ಇದ್ದಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಅಂತ ಹೇಳಿಲ್ಲ. ಕೋಲಾರದ ವಿಚಾರ ತೆಗೆದು ಕೆಲವು ಜಿಲ್ಲಾಧ್ಯಕ್ಷರು ಬಿಜೆಪಿಯ ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರುಗಳು
ಇದು ಒಳ್ಳೆ ಯೋಜನೆ, ಇದು ನಮ್ಮ ಸರ್ಕಾರದ ಯೋಜನೆ, ಮುಂದುವರಿಸಿ ಅಂತ ಹೇಳಿದ್ದಾರೆ ಅಂತಂದ್ರು. ಬೆಂಗಳೂರು ಗ್ರಾಮಾಂತರದವರು ಹೇಳಿದ್ದಾರೆ ಅಂತ ಹೇಳಿಲ್ಲ. ಅಲ್ಲ, ನಾವು ಇವತ್ತು ಹೇಳ್ತೀವಿ ಈಗ ನಮ್ಮದೇ ಪಕ್ಷ ಮಾಡಿರುವಂತ ಒಂದು ಈ ಯೋಜನೆಯನ್ನ ಮುಂದುವರಿಸಿ, ಇಲ್ಲ ಅಂತ ನಾವು ಹೇಳೋದೇ ಇಲ್ಲ. ನಮ್ಮ ಸರ್ಕಾರದ ಏನ್ ಮಾಡಿತ್ತು ಅದನ್ನ ಮುಂದುವರಿಸಿ. ಆದ್ರೆ ಅವರು ಹೇಳ್ಬೇಕು, ಇವತ್ತು ನೆಲಮಂಗಲದಲ್ಲಿ ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಜಿಲ್ಲಾಧ್ಯಕ್ಷ ಯಾವ ಜಿಲ್ಲೆಯವರು ಅಂತ ಅವರೊಂದು ಕ್ಲಾರಿಫೈ ಮಾಡಿ ಹೇಳಿ, ದಯವಿಟ್ಟು ಅವ್ರಿಗೆ ಮನವಿ ಮಾಡ್ತೀನಿ. ಇದನ್ನ ಈಗ ನೀವು ಇಷ್ಟೊತ್ತು ಮಾತಾಡಿದ್ರಿ, ಶಾಸಕರು DPR ವಿಚಾರದಲ್ಲಿ DPR ನನ್ನ ಹತ್ರ ಇದೆ ಕೊಡ್ತೀನಿ ಅಂತ ಒಂದ್ಸತಿ ಹೇಳ್ತಾರೆ, ಇನ್ನೊಂದ್ಸತಿ